ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಂಗಡಿಯವರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳನ್ನು ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸಿ, ಬಹಳ ದಿನಗಳ ನಂತರ ನಾನು ಬಹಳ ದಿನ ಅನ್ನೋದಕ್ಕಿಂತ ಬಹಳ ವರ್ಷ ಅಂತಲೇ ಹೇಳ್ಬೋದು, ಬಹಳ ವರ್ಷಗಳ ನಂತರ ಮೊದಲೇ ಇಲ್ಲಿ ಜಿಲ್ಲಾ ಮಟ್ಟದ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದೇನೆ. ಈ ಸಂದರ್ಭದಲ್ಲಿ ಅನೇಕ ಜನ ಹಳೆಯ ಸ್ನೇಹಿತರಿದ್ದಾರೆ, ಹೊಸಬರು ಬಹಳ ಜನ ಇದ್ದಾರೆ. ಅವರೆಲ್ಲರನ್ನೂ ಕೂಡ ನಾನು ಇನ್ನೂ ವೈಯಕ್ತಿಕವಾಗಿ ಸಂಪರ್ಕಕ್ಕೆ ಬರಬೇಕಾಗಿದೆ. ಖಂಡಿತ ಮುಂದಿನ ದಿನಮಾನಗಳಲ್ಲಿ ನಿಮ್ಮನ್ನು ವೈಯಕ್ತಿಕವಾಗಿ ಕೂಡ ಸಂಪರ್ಕ ಮಾಡಿ ಜಿಲ್ಲೆಯ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಅನೇಕ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಅಧಿಕಾರಕ್ಕೆ ಬಂದ ಆರಂಭದಿಂದ ಇಲ್ಲಿವರೆಗೆ ರೈತರಿಗೆ ಈ ಹಿಂದಿನ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಒಂದೊಂದಾಗಿ ವಾಪಸ್ ತಗೊಳ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ದಾರೆ. ಕೃಷಿ ಸನ್ಮಾನ ನಿಧಿ ಇರ್ಬೋದು, ಬೋರ್ವೆಲ್ಗಳಿಗೆ ಪಂಪ್ಸೆಟ್ ಹಾಕ್ಕೊಳ್ತಕ್ಕಂಥ ಕೆಲಸ ಆಗಿರ್ಬೋದು, ರೈತರ ಮಕ್ಕಳಿಗೆ ಶಿಷ್ಯವೇತನ ಕೊಡ್ತಕ್ಕಂಥ ಯೋಜನೆಗಳಿರ್ಬೋದು, ಹೀಗೆ ಹಲವಾರು ರೈತ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಏನು ನಮ್ಮ ಸರ್ಕಾರ BJP ಸರ್ಕಾರ ಜಾರಿಗೆ ತಂದಿತ್ತು ಅದನ್ನು ಎಲ್ಲವನ್ನು ಹಂತವಾಗಿ ವಾಪಸ್ ತಗೊಂಡಿದ್ದಾರೆ. ಇವತ್ತು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಒಂದೇ ಒಂದು ಯೋಜನೆ ಈ ಸರ್ಕಾರ ಮಾಡಿಲ್ಲ ಅಂತಕ್ಕಂಥ. ಇಷ್ಟಾಗಿಯೂ ಕೂಡ ನಮ್ಮ ರೈತರು ಈ ಬಾರಿ ಒಳ್ಳೆ ಬೆಳೆ ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ರು. ಯಾಕಂದರೆ ಕಳೆದ ಬಾರಿ ಬರಗಾಲ ಇತ್ತು. ಈ ವರ್ಷ ಮಳೆ ಚೆನ್ನಾಗಾಗಿದೆ, ಭಾಳ ಚೆನ್ನಾಗಿ ಬೆಳೆ ಬರ್ತದೆ ಅಂಥೇಳಿ ಮತ್ತು ಕಾಲಕ್ಕೆ ಸರಿಯಾಗಿ ಮಳೆ ಆಗಿತ್ತು. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾದಂಥ ಬೆಳೆ ಅಂದರೆ ತೊಗರಿ ಬೆಳೆ. ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಕೊಪ್ಪಳ ಇರ್ಬೋದು, ಗದಗ ಇರ್ಬೋದು, ಈ ಭಾಗದಲ್ಲಿ ತೊಗರಿ ಬೆಳೆ ಬಹಳ ಪ್ರಮುಖವಾಗಿ ನಾವು ಬೆಳೀತಕ್ಕಂಥ ಬೆಳೆ. ಬೆಳಗಾವಿನಲ್ಲಿ ತಗೊಂಡ್ರೆ ನಿಮಗೆ ಕಬ್ಬು ಜಾಸ್ತಿ ಬೆಳೀತಕ್ಕಂಥದ್ದು ಪ್ರಥಮವಾಗಿ. ಹಾವೇರಿಯಲ್ಲಿ ಹೋದರೆ ನಮಗೆ ಮೆಕ್ಕೆಜೋಳ ಜಾಸ್ತಿ ನಾವು ಬೆಳೀತಕ್ಕಂಥ ಬೆಳೆ. ನಾನು ಅಂದರೆ ಫಸ್ಟ್ ಪ್ರಯಾರಿಟಿ ಮೇಲೆ ಅತಿ ಹೆಚ್ಚು ಏರಿಯಾ ಕ್ಷೇತ್ರದಲ್ಲಿ ಬೆಳೀತಕ್ಕಂಥ ಬೆಳೆಗಳ ಬಗ್ಗೆ ನಾನು ಮಾತ್ರ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಎಂಟೈರ್ ಉತ್ತರ ಕರ್ನಾಟಕದಲ್ಲಿ ಇವತ್ತು ತೊಗರಿ ಬೆಳೆ ಬಹಳ ದೊಡ್ಡ ಮಟ್ಟದಲ್ಲಿ ನಾಶ ಆಗಿದೆ. ಹೈಯೆಸ್ಟ್ ತೊಗರಿ ಬೆಳೆ ನಾನು 2 ಜಿಲ್ಲೆಯನ್ನು ರೆಫರ್ ಮಾಡ್ತೇನೆ. ಹೈಯೆಸ್ಟ್ ತೊಗರಿ ಬೆಳೆದಿರ್ತಕ್ಕಂಥದ್ದು 6,13,000 ಹೆಕ್ಟೇರ್ ಪ್ರದೇಶ ಗುಲ್ಬರ್ಗಾದಲ್ಲಿ ಬೆಳೆದಿದ್ರೆ, ನೆಕ್ಸ್ಟು 2ನೇ ಸ್ಥಾನದಲ್ಲಿ ಯಾವುದು ಬರುತ್ತೆ ಅಂದರೆ ವಿಜಯಪುರ ಜಿಲ್ಲೆ. 5,34,000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ನಾವು ತೊಗರಿಯನ್ನು ಬೆಳೆದಿದ್ದೇವೆ. ತೊಗರಿ ಎದೆ ಎತ್ತರಕ್ಕೆ ಬೆಳೆದಿದೆ, ತಲೆ ಎತ್ತರಕ್ಕೆ ಬೆಳೆದಿದೆ, ಎತ್ತಕೈ ಮಟ್ಟನೂ ಬೆಳೆದಿದೆ. ಹೂವು ಕಟ್ಟಿದ ಮೇಲೆ ಹೂವು ಉದುರ್ಲಿಕ್ಕೆ ಪ್ರಾರಂಭ ಆಯಿತು, ಕಾಯಿ ಕಟ್ಟಲಿಲ್ಲ. ಕೇವಲ 10ರಿಂದ 20% ಮಾತ್ರ ಕಾಯಿ ಕಟ್ಟಿರ್ತಕ್ಕಂಥದ್ದು. ಉಳಿದಿದ್ದೆಲ್ಲವೂ ಕೂಡ ಉದುರೋಯ್ತು. ಆ ತಕ್ಷಣಕ್ಕೆ ಜಿಲ್ಲಾಧಿಕಾರಿ ಆಗಲಿ, ಉಸ್ತುವಾರಿ ಸಚಿವರಾಗಲಿ, ಕೃಷಿ ಇಲಾಖೆ ಅಧಿಕಾರಿಗಳು ಯಾರೂ ಕೂಡ ಯಾಕೆ ಹೀಗೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಕನಿಷ್ಠ ಸಂಶೋಧನೆ ಮಾಡಬೇಕು ಅಂತಕ್ಕಂಥ ಕೆಲಸನೂ ಕೂಡ ಮಾಡಲಿಲ್ಲ. ಇದರಲ್ಲಿ ಇನ್ನೊಂದು ವಿಚಿತ್ರ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾವ ನಮ್ಮ ರೈತರು ಮೂಲತಃ ಮೊದಲಿಂದ ಹಳೆಯ ರೈತರು ಕೆಲವರು ಇದ್ದಾರೆ, ಅವರು ಕೃಷಿ ಕೇಂದ್ರಗಳಿಂದ ಬೀಜ ಖರೀದಿ ಮಾಡಲ್ಲ. ಅವರು ತಮ್ಮ ಬೀಜಗಳನ್ನು ತಾವೇ ಉತ್ಪಾದನೆ ಮಾಡ್ಕೊಳ್ತಾರೆ. ಇನ್ನೂ ಒಂದು 10% ಜನ ಆ ರೀತಿ ರೈತರು ಇದ್ದಾರೆ. ತಮ್ಮ ಬೀಜಗಳನ್ನು ತಾವೇ ಉತ್ಪಾದನೆ ಮಾಡಿ ಶೇಖರಣೆ ಮಾಡಿ ಬಿತ್ತಿದಂಥ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥದ್ದು ಏನಿದೆ ಅದು ಬಹಳ ಚೆನ್ನಾಗಿ ಕಾಯಿ ಕಟ್ಟಿದೆ. ಅದು 7 ಕ್ವಿಂಟಲ್ 8 ಕ್ವಿಂಟಲ್ ಇವತ್ತು ನಿಮಗೆ ಇಳುವರಿ ಬರ್ತಾ ಇದೆ. ಆದರೆ ಯಾವ ಕೃಷಿ ಕೇಂದ್ರಗಳಿಂದ
ಸರ್ಕಾರದ ಏಜೆನ್ಸಿಗಳಿಂದ, ಖಾಸಗಿ ಏಜೆನ್ಸಿಗಳಿಂದ, ಸರ್ಕಾರ ನೇಮಿಸಿದಂಥ ಖಾಸಗಿ ಏಜೆನ್ಸಿಗಳು ಮತ್ತು ಸರ್ಕಾರದ ಏಜೆನ್ಸಿಗಳಿಂದ ಬೀಜವನ್ನು ವಿತರಣೆ ಮಾಡಿದರೆ, ಆ ಬೀಜದಿಂದ ಬಿತ್ತನೆ ಮಾಡಿದರೆ ಅದು ಎದೆ ಎತ್ತರಕ್ಕೆ ಗಿಡಗಳು ಬೆಳೆದಿದೆ, ತಲೆ ಎತ್ತರಕ್ಕೆ ಬೆಳೆದಿದೆ, ಎತ್ತಗೈ ಮಠನೂ ಬೆಳೆದಿದ್ದಾವೆ. ಆದರೆ ಹೂ ಆಗಿದ ತಕ್ಷಣ ಹೂ ಉದುರಿ ಕಾಯಿ ಕಟ್ಟದೆ 100% ಇವತ್ತು ನಾಶ ಆಗಿರ್ತಕ್ಕಂಥದ್ದು. ದಯಮಾಡಿ ಮೇಡಮ್ ಅಲ್ಲೇ ಕೂತ್ಕೊಳ್ಳಿ, ನೀವು ಅಲ್ಲೇ ಕೂತ್ಕೊಳ್ಳಿ. ಪ್ರೆಸ್ ಹೋಗ್ಲಿಕ್ಕೆ ಬರುತ್ತಾ? ಇದೆಯಾ? ಕ್ಷಮೆ ಇರಲಿ. ಕಾಯಿ ಕಟ್ಟದೇನೆ 180% ಇವತ್ತು ನಾಶ ಆಗಿರ್ತಕ್ಕಂಥ ರೈತರು ಮೂಲ ಉತ್ಪಾದನೆ ಮಾಡಿದಂಥ ಬೀಜ ಚೆನ್ನಾಗಿ ಬೆಳೆದಿದೆ. ಇದಕ್ಕೆ ಕಾರಣ ಏನು? ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ಕಂಡುಹಿಡಿಬೇಕಾದಂಥ ಜವಾಬ್ದಾರಿ ಅದು ಸರ್ಕಾರದ್ದು, ಬೀಜ ಸಪ್ಲೈ ಮಾಡಿರ್ತಕ್ಕಂಥ ಕೃಷಿ ಇಲಾಖೆಯವ್ರದ್ದು. ಮಾಡಲಿಲ್ಲ. ಗುಲ್ಬರ್ಗ ಜಿಲ್ಲೆಯಲ್ಲಿ ಅಲ್ಲಿನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು 2 ತಿಂಗಳ ಹಿಂದೆನೇ ಆದೇಶ ಮಾಡ್ತಾರೆ, ಅಲ್ಲಿ ಸ್ಟಡಿ ಮಾಡ್ತಾರೆ. ವಿಮಾ ಕಂಪನಿಗಳಲ್ಲಿ 2 ಹಂತದ ಏನು ನಿಮಗೆ ವಿಮಾ ಸರ್ವೆ ಇದೆ, ಪ್ರೈಮರಿ ಸರ್ವೆ ಮಾಡ್ಸಕ್ಕೆ ಹೇಳ್ತಾರೆ. ಮಾಡಿಸಿದ ಮೇಲೆ ಯಾಕೆ ನಷ್ಟ ಆಗಿದೆ ಅನ್ನೋದನ್ನು ಮಾಡಿ ಈಗಾಗಲೇ 77 ಕೋಟಿ ರೂಪಾಯಿ ಅಲ್ಲಿ ರೈತರಿಗೆ ಪರಿಹಾರ ಬಿಡುಗಡೆ ಮಾಡಿಸಿದ್ದಾರೆ. ಅದು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ಸತ್ತೋಗಿದೆ. ಇಲ್ಲಿರ್ತಕ್ಕಂಥ DC-ಗೆ ಕ್ಯಾರೆ ಅಂತ ಇಲ್ಲ, ಯಾವ ಹೊಲಗಳಿಗೆ ಭೇಟಿ ಕೊಡ್ಲಿಕ್ಕೆ ತಯಾರಾಗಿಲ್ಲ, ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ಕೊಡ್ಲಿಕ್ಕೆ ತಯಾರಾಗಿಲ್ಲ, ಉಸ್ತುವಾರಿ ಸಚಿವರು ಇದಾರೋ ಇಲ್ವೋ ಗೊತ್ತಿಲ್ಲ. ಒಂದು KDB ಸಭೆ ಮಾಡಿ ಇಲ್ಲಿ ತೊಗರಿ ಬೆಳೆ ನಷ್ಟ ಆಗಿದೆ, ಅದ್ರ ಬಗ್ಗೆ ಏನು ಮಾಡ್ತಾ ಇದ್ದೀರಿ ಅಂತೇಳಿ ಅಟ್ಲೀಸ್ಟು ಅಧಿಕಾರಿಗಳಿಗೆ ಸೂಚನೆ ಕೊಡ್ತಕ್ಕಂಥ ಕನಿಷ್ಠ ಕೆಲಸನೂ ಕೂಡ 2 ಸಚಿವರಿದ್ದರು ಮಾಡಿಲ್ಲ. ಕಳಪೆ ಬೀಜ ಏನು ಇವತ್ತು ಇಡೀ ಜಿಲ್ಲೆಯಲ್ಲಿ ಸಪ್ಲೈ ಮಾಡಿದ್ದಾರೆ, ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂಥೇಳಿ ರೈತರು, ರೈತ ಮುಖಂಡರುಗಳು, ಅನೇಕ ಸಂಘಟನೆಗಳು, ಸ್ವತಃ ಲೋಕಾಯುಕ್ತರು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ, ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಏನಾಗಿದೆ ಅನ್ನೋದ್ರ ಬಗ್ಗೆ ಸಮಗ್ರ ಒಂದು ತನಿಖೆ ಮಾಡಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ಶಿಫಾರಸು ಮಾಡಿ ಅಂತ ಸೂಚನೆ ಕೊಟ್ಟರೂ ಕೂಡ ಇವತ್ತಿನವರೆಗೆ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿ ಆಗಲಿ, ಜಂಟಿ ಕೃಷಿ ಅಧಿಕಾರಿ ಆಗಲಿ ಕ್ರಮ ತಗೊಳ್ಳೋಕ್ಕೆ ತಯಾರಾಗಿಲ್ಲ. 5,34,000 ಹೆಕ್ಟೇರ್ ಪ್ರದೇಶದಲ್ಲಿ 80% ಬೆಳೆ ನಷ್ಟ ಆಗಿದೆ. ಅಂದಾಜು ಆಡಳಿತ ಪಕ್ಷದ ಶಾಸಕರು ಹೇಳೋ ಥರ, ನನ್ನ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆನೇ ಇದೆ. ಏನಂದರೆ 4,000 ರಿಂದ 5,000 ಕೋಟಿ ನಷ್ಟ ಆಗಿದೆ. ಅವರೇ KDB ಮೀಟಿಂಗಲ್ಲಿ ಹೇಳಿದ್ದಾರೆ, ಯಶವಂತರೇಗೌಡರು. 5,000 ಕೋಟಿ ರೈತರ ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು. ಅದು ಇನ್ನೂವರೆಗೂ ಕೂಡ ಅದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಲಿಕ್ಕೆ, ಸರ್ವೆ ಮಾಡಲಿಕ್ಕೆ ಆಡಳಿತ ಇವತ್ತು ಆದೇಶ ಮಾಡಲಿಕ್ಕೆ ತಯಾರಾಗಿಲ್ಲ. ನಿರಂತರವಾಗಿ ನಾನು ಅಗ್ರಿಕಲ್ಚರ್ ಕಮಿಷನರ್ ಜೊತೆ ಮಾತಾಡ್ತಾ ಇದ್ದೇನೆ, DC ಜೊತೆ 2 ಬಾರಿ ಮಾತನಾಡಿದ್ದೇನೆ. 3 ದಿವಸದಿಂದ ಫೋನೇ ಎತ್ತಿಲ್ಲ ಮನುಷ್ಯರು. ನಮ್ಮ ಫೋನ್ ಮಾಡಿದರೆ ಫೋನೂ ಎತ್ತಲ್ಲ. ಜಂಟಿ ಕೃಷಿ ಅಧಿಕಾರಿಗಳಿಗೆ ಹೇಳ್ತಾರೆ, ಸರ್ ನಮಗೆ ಸರ್ಕಾರದಿಂದ ಆದೇಶ ಬರಬೇಕು. ಈಗಾಗಲೇ ತೊಗರಿ ಕಟ್ ಮಾಡ್ತಕ್ಕಂಥದ್ದು, ಅಂದರೆ ಅದನ್ನು ಏನು ರಾಶಿ ಮಾಡ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ. ಯಾಕಂದರೆ ಬಿಟ್ಟರೆ ಏನಾಗುತ್ತೆ ಅಂದರೆ, ಒಂದು 15 ದಿವಸ ಬಿಟ್ಟರೆ ಆ ಕಾಯಿಯೆಲ್ಲ ಒಣಗಿ ಕಾಳೆಲ್ಲ ಸಿಡ್ದೋಗುತ್ತೆ. ಅದರಲ್ಲಿ ಏನೋ ಒಂದು 5-10%, 20% ಏನೋ ಇವತ್ತು ಆದಾಯ ಬರ್ತದೆ. ಒಂದು ಕ್ವಿಂಟಲ್ 2 ಕ್ವಿಂಟಲ್ ಏನು ಬರೋದಿದೆ, ಅದು ಕೂಡ ಇವತ್ತು ಸಿಡ್ದೋಗ್ಬಿಡ್ತದೆ. ಅದಕ್ಕೆ ನಮ್ಮ ರೈತ ಅಟ್ಲೀಸ್ಟು ಆ ಬೀಜ ಏನಾದರೂ ಬರ್ಬೋದಾ, ಹಾಕಿರ್ತಕ್ಕಂಥ ಬೀಜದ ಏನಾದರೂ ಬರುತ್ತಾ ಅಂಥೇಳಿ ಅದನ್ನು ಕಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಯಿದೆ.